ಶಾಮನೂರು ಶಿವಶಂಕರಪ್ಪ ಸಾಹೇಬರಿಗೆ ಅವರು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೇನೆ. ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಕೋರ್ತಾ ಇದ್ದೇನೆ. ಏನಂದರೆ ನಮ್ಮ ಪಕ್ಷಕ್ಕೆ ಅವರೊಂದು ದೊಡ್ಡ ಆಸ್ತಿ. ಇವತ್ತೆಲ್ಲ ನಾನು ಹುಡುಗ ಇದ್ದವಾಗಿನಿಂದ ನೋಡ್ತಾ ಇದ್ದೀನಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಟ್ರೆಷರರ್ ಆಗಿ ಏನು ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅವರು ವಹಿಸ್ಕೊಂಡು ನಮ್ಮ ಪಕ್ಷ ಇಷ್ಟು ವರ್ಷ ಅವ್ರು ಕಾಪಾಡ್ಕೊತ ಬಂದಿದ್ದಾರೆ. ಇವತ್ತಿಗೂ ಅವರು ಟ್ರೆಷರರ್ ಆಗಿ ಉಳ್ಕೊಂಡಿದ್ದಾರೆ. ಆಗಲಿ ಯಾವುದೋ ದೊಡ್ಡ ಸ್ಥಾನಕ್ಕೆ ಯಾವತ್ತಿಗೂ ಹೋಗಿಲ್ಲ. ಪಕ್ಷಕ್ಕೆ ಏನೋ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಏನಾರ ಪ್ರೋಗ್ರಾಮ್ಸ್ ಮಾಡಬೇಕಂದ್ರೆಗಿನ ಅವ್ರ ಕೊಡುಗೆ ಭಾಳಷ್ಟು ದೊಡ್ಡದಿತ್ತು. ಹಾಗಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದಲ್ಲಿ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆಗಿನ ಅವರ ಮೂಲ ಅವರೇ ಕಾರಣ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಅವ್ರನ್ನ ಕಳ್ಕೊಂಡಿದ್ದಕ್ಕೋಸ್ಕರ ನಮ್ಮ ಪಕ್ಷಕ್ಕೆ, ನಮ್ಮ ರಾಜ್ಯಕ್ಕೆ ಭಾಳಷ್ಟು ಹಿನ್ನಡೆ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಈ ನಾರ್ತ್ ಕರ್ನಾಟಕ ರೀಜನ್ಗೆ ನಮ್ಮ ಶಿಕ್ಷಣದಲ್ಲಿ ಮತ್ತು ಆರೋಗ್ಯದಲ್ಲಿ ಭಾಳ ಹಿಂದೆ ಉಳಿದಿದ್ದೀವಿ. ಆದರೆ ಸಾಹೇಬರು, ಶಾಮನೂರು ಶಿವಶಂಕರ ಸಾಹೇಬರು ಒಂದು ಮೆಡಿಕಲ್ ಕಾಲೇಜು ಮತ್ತು ಒಂದು ಇಂಜಿನಿಯರಿಂಗ್ ಕಾಲೇಜಸ್ಸು ಇವೆಲ್ಲ ಮಾಡಿ, ಈವನ್ ಶುಗರ್ ಫ್ಯಾಕ್ಟ್ರೀಸು ಇವೆಲ್ಲ ಮಾಡಿ ರೈತರಿಗಾಗಲಿ ನಮ್ಮ ಜನರಿಗೆ ಆಗಲಿ ಇವತ್ತು ನಮ್ಗೆ ಆರೋಗ್ಯದ ಬಗ್ಗೆ ಇವತ್ತು ಬೆಂಗಳೂರು ಆಗ್ತಾಯಿತ್ತು. ಆದರೆ ಇವತ್ತು ನಾವು ಏನಾನ ಪೇಷಂಟ್ಗಳು ನಾವೇನು ರೆಫರ್ ಮಾಡಬೇಕು, ನಾವು ನಮ್ಮ ದಾವಣಗೆರೆ ಕಾಲೇಜ್ಗೆ ನಾವು ರೆಫರ್ ಮಾಡ್ತಾಯಿದ್ದೀವಿ, ಅವ್ರ ಆಸ್ಪತ್ರೆಗೆ. ಹಾಗಾಗಿ ಅವ್ರ ಕೊಡುಗೆ ಭಾಳಷ್ಟಿದೆ ನಮ್ಮ ಪ್ರಾಂತ್ಯಕ್ಕೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದೇಳಿ ನಾನು ನಮಸ್ಕರಿಸ್ತಾ ಇದ್ದೀನಿ.